ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಇಂದ ಮಸ್ತಾಗಿರೋ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಯಾವುದೇ ಒಂದು ಟಾಸ್ಕ್ ಕೊಟ್ಟರು ಕೂಡ ಇಲ್ಲಿ ಜಗಳ ಆಗೋದು ಕನ್ಫರ್ಮ್ ಅಂತ ಗೊತ್ತು. ನಿನ್ನೆ ಅರ್ಧಕ್ಕೆ ಇಲ್ಲಿ ನಿಲ್ಲಿಸಿದ್ರು, ಅದೇ ಒಂದು ಕಂಟಿನ್ಯೂಟಿ ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ಯಾವ ಒಂದು ಟಾಸ್ಕ್ ಇತ್ತೋ ಆ ಒಂದು ಟಾಸ್ಕ್ ಕಂಟಿನ್ಯೂಟಿ ಪ್ರೋಮೋ ಇದು. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ಕೆ ಹೇಗಿದೆ ಅಂತ ನೋಡೋಣ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಎಮ್ಮೋ ಎಮ್ಮೋ ನೋಡ್ರಿ ನೋಡ್ರಿ ಅಂತ ಕೊಟ್ಟಿದ್ದಾರೆ. ಹೌದು, ಯಾಕಂತಂದ್ರೆ ಒಂದು ಟಾಸ್ಕ್ ಅಂತ ಬಂದಾಗ ಜಗಳ ಆಗೇ ಆಗುತ್ತೆ. ಇಲ್ಲಿ ಧ್ರುವಂತವರು ಮತ್ತೆ ರಕ್ಷಿತ್ ಅವರು ಸಖತ್ತಾಗಿ ಬ್ರೈನ್ ಯೂಸ್ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಸ್ಪಂದನ ಅವರು ಸೋಲ್ಬೇಕು ಅನ್ನೋದೇ ಮೇನ್ ಆಗಿ ಇದ್ದಿದ್ದು. ಅಶ್ವಿನಿ ಅವ್ರು ಕಂಡ್ರೆ ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ, ಧ್ರುವಂತವ್ರಿಗೂ ಕೂಡ ಇಲ್ಲಿ ಇಷ್ಟ. ಆದ್ರೆ ಜಾಸ್ತಿ ಒಂದ್ ಕಡೆ ಫೇವರಿಸಮ್ ಮಾಡ್ಬಿಟ್ಟು ಟೀಮ್ ಮಾಡೋದು ಯಾರಪ್ಪ ಅಂತಂದ್ರೆ ರಕ್ಷಿತ್ ಅವರು. ಅವರೇ ಇಲ್ಲಿ ಹೇಳಿದ್ರು ಒಂದು ಟೀಮ್ ಸ್ಟ್ರಾಂಗ್ ಆಗಿರ್ಬೇಕು, ಇನ್ನೊಂದು ಟೀಮ್ ಇಲ್ಲಿ ವೀಕ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು. ಒಟ್ನಲ್ಲಿ ಮಾಳುವವರು ಕಾವ್ಯವ್ರಿಗೂ ಅದೇ ರೀತಿ ಇಲ್ಲಿ ಟೀಮ್ ನ ರೆಡಿ ಮಾಡಿದ್ರು. ಆದ್ರೆ ನೋಡಿ, ಎಂಡಿಂಗ್ ರಿಸಲ್ಟ್ ಇಲ್ಲಿ ಕಾವ್ಯ ಅವ್ರು ಗೆದ್ರು. ಎಲ್ರಿಗೂ ಕೂಡ ಖುಷಿಯಾಗಿರುತ್ತೆ. ಹೌದು, ಕೆಲವೊಮ್ಮೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಕಾವ್ಯ ಅವರು ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಸೋಲ್ತಿದ್ರು. ಬಟ್ ಈ ಒಂದು ಟಾಸ್ಕ್ ನಿನ್ನೆ ಏನ್ ಆಡಿದ್ರು ಆ ಒಂದು ಟಾಸ್ಕ್ ಅಲ್ಲಿ ಸಖತ್ತಾಗಿ ಆಡಿದ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ನಮ್ಗೆ ಅನ್ಸುತ್ತೆ ಏನಪ್ಪ ಈಸಿಯಾಗಿ ಬಲು ನೋಡಿಬಹುದು ಅಂತ ಅಂದ್ಬಿಟ್ಟು. ಆದ್ರೆ ಇವಾಗ ಹಗ್ಗ ಏನಿತ್ತು, ಹಗ್ಗನ ಬಿಡೋದ್ರಲ್ಲೇ ಸಿಕ್ಕಾಪಟ್ಟೆ ಇಲ್ಲಿ ಕಷ್ಟ ಇದ್ದಿದ್ದು. ತುಂಬಾ ಚೆನ್ನಾಗಿ ಆಡಿದ್ರು. ಗಿಲ್ಲಿಯವರು ನೋಡಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಏನೂ ಆಡಲ್ಲಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಇವರು ರಕ್ಷಿತ್ ಅವರಾಗಿರ್ಬೋದು ಮತ್ತು ಇಲ್ಲಿ ಧ್ರುವಂತವ್ರಾಗಿರ್ಬೋದು ಇಬ್ರು ಕೂಡ ಅನ್ಕೊಂಡಿದ್ರು. ಧ್ರುವಂತವ್ರು ಅಷ್ಟೊಂದು ಮಾತಾಡಲಿಲ್ಲ. ಬಟ್ ಇಲ್ಲಿ ಏನಕ್ಕೆ ಅಂದ್ರೆ ಕಾವ್ಯ ಅವರು ಸೋಲ್ಬೇಕು ಅಂತ ಅಂದ್ಬಿಟ್ಟು ಮೇಯ್ನ್ ಆಗಿ ರಕ್ಷಿತ್ ಅವ್ರ ಮನಸ್ಸಲ್ಲಿ ಇದ್ದಿದ್ದು. ಕೆಲವೊಬ್ಬರಿಗೆ ನಿನ್ನೆ ಎಪಿಸೋಡ್ ನೋಡಿದಾಗ ಏನನ್ಸಿರುತ್ತೆ ಅಂತಂದ್ರೆ, ಈಗ ರಕ್ಷಿತ್ ಅವ್ರ ಮೇಲೆ ಏನೊಂದು ಒಪಿನಿಯನ್ ಇತ್ತು, ಆ ಒಪಿನಿಯನ್ ಕಂಪ್ಲೀಟ್ ಆಗಿ ಇಲ್ಲಿ ಚೇಂಜ್ ಆಗಿರುತ್ತೆ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಇದು ನಂಬರ್ ವೈಸ್ ಕೊಟ್ಟಿದ್ರು. ಅಂದ್ರೆ ನಂಬರ್ 1 ಇಂದ 11 ವರೆಗೂ ಕೊಟ್ಟಿದ್ರು. ಯಾರ್ಯಾರನ್ನ ಯಾವ್ಯಾವ ಸ್ಥಾನದಲ್ಲಿ ಇಡಬೇಕು ಅಂತ ಅಂದಾಗ ಅಲ್ಲಿ ಸಿಕ್ಕಾಪಟ್ಟೆ ವಾದ ಮಾಡಿದ್ರು. ಗಿಲ್ಲಿಯವ್ರಿಗೆ ಟಾಪ್ 2 ಕೊಡಂಗಿಲ್ಲ, ಇಲ್ಲಿ 11ನೇ ನಂಬರ್ ಬಂದ್ಬಿಟ್ಟು ಮಾಳುವರ್ಗೆ ಕೊಡಂಗಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಆ ವೀಕ್ ಧನುಷ್ ಅವ್ರ ಕ್ಯಾಪ್ಟನ್ ಆಗಿರ್ತಾರೆ. ಮಾಳು ಅವ್ರ ಪರ ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂತಾರೆ ಆ ವೀಕ್ ಅಲ್ಲಿ. ಅಂದ್ರೆ ಮಾಳು ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಬಿಟ್ಟು. ಹೌದು, ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅವರೇ ಇಲ್ಲಿ ಹೇಳಿದ್ರಲ್ಲ. ಫೇವರಿಸಮ್ ಮಾಡಬಾರ್ದು ಅನ್ನೋ ವರ್ಡ್ ಬಂತು ಇಲ್ಲಿ. ಗಿಲ್ಲಿಯವ್ರಿಗಿಂತ ತುಂಬಾನೇ ಚೆನ್ನಾಗಿ ಆಡೋದು ಮಾಳು ಅವರು. ನೀವು ಅವ್ರಿಗೆ ಹಂಗೆ ಮಾಡ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡ್ರು, ಅರ್ಚಾಡಿದ್ರು, ಕಿರ್ಚಾಡಿದ್ರು. ಎಲ್ರಿಗೂ ಕೂಡ ಬೇಜಾರು ಕೂಡ ಆಯ್ತು. ಅದರಿಂದ ಧನುಷ್ ಅವ್ರಿಗೂ ಬೇಜಾರಾಯ್ತು. ಏನ್ ಯಾವ ಥರ ಎಲ್ಲರೂ ಕೂಡ ನನಗೆ ಆ ಥರ ಮಾತಾಡಿದ್ರಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ರಕ್ಷಿತ್ ಅವರು ತುಂಬಾ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು. ಅದಾದ್ಮೇಲೆ ಮೊನ್ನೆ ಅಷ್ಟೇ ಕ್ಯಾಪ್ಟನ್ಸಿ ಟಾಸ್ಕ್ ಇದೆ. ಕಳೆದ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ಬೇಕಾದ್ರೆ ಡಿಸ್ಕಷನ್ ಮಾಡ್ಬೇಕಿರುತ್ತೆ. ಸೂರಜ್ ಅವರು, ಧ್ರುವಂತ್ ಅವರು, ಮಾಳು ಅವ್ರು ಬಂದ್ಬಿಟ್ಟು ಇಲ್ಲಿ ಕಟಿಂಗ್ ಮಾಡಿಸ್ಕೊಂಡಿರ್ತಾರೆ, ಹೇರ್ ಕಟ್ಟಿಂಗು. ಅವಾಗ ಇಲ್ಲಿ ಮಾಳು ಅವ್ರ ಪರ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಅಲ್ಲಾದ್ರೆ ಮಾಳು ಅವ್ರ ಪರ ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂತೀನಿ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಬೇಕು ಅಂತ ಹೇಳಿದ್ರ ಅಥವಾ ಫೂಟೇಜ್ಗೋಸ್ಕರ ಹೇಳಿದ್ರೆ ನಿಜವಾಗ್ಲೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಮತ್ತೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಮಾಳು ಅವ್ರಿಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರ ಮೇಲೆ ಒಂದ್ಸತಿನೂ ಕೂಡ ಇಲ್ಲಿ ಬರ್ಲಿಲ್ಲ. ಕಳೆದ ವಾರ ಕೂಡ ಅಷ್ಟೇ. ಅದೇ ಮಾಳು ಅವ್ರ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ಒಂದು ಚೂರು ವಾದ ಮಾಡ್ಲಿಲ್ಲ. ಅವ್ರ ಹೆಸರು ಕೂಡ ಇಲ್ಲಿ ಹೇಳಿಲ್ಲ. ಸ್ಪಂದನ ಅವ್ರು ಹೇಳಿದ್ರು. ಮತ್ತಿಲ್ಲಿ ನಿನ್ನೆ ನೋಡೋರಿಗೆ ಗೊತ್ತಾಗಿರುತ್ತೆ ಮಾಳು ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದ್ರು. ಒಟ್ನಲ್ಲಿ ಕಾವ್ಯ ಅವರು ಇಲ್ಲಿ ಸೋಲ್ಬೇಕು ಅಂತ ಇದ್ದಿದ್ದು ಅವ್ರ ಮನಸ್ಸಲ್ಲಿ. ಅಂದ್ರೆ ಅದಕ್ಕೋಸ್ಕರ ಇಲ್ಲಿ ಬೇಕಂತ ಅಂದ್ಬಿಟ್ಟು ಗಿಲ್ಲಿ ಅವ್ರನ್ನ ಅವ್ರ ಟೀಮಲ್ಲೇ ಹಾಕಿದ್ದು. ಇಲ್ಲಿ ಗಿಲ್ಲಿ ಅವ್ರು ಏನು ಕೂಡ ಆಟ ಆಡಲ್ಲ ಅಂತ ಅವ್ರ ಮನಸ್ಸಲ್ಲಿತ್ತು. ಒಂದ್ ಕಡೆ ಯೋಚನೆ ಮಾಡಕ್ ಹೋದ್ರೆ ಇವ್ರು ಯಾರ ಪರ ಸ್ಟ್ಯಾಂಡ್ ತಗೊಂತಿದ್ರೆ, ಗಿಲ್ಲಿಯವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮಾಡುವವ್ರ ಜೊತೆನೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಟೀಮ್ ಅಂತ ಬಂದಾಗ ಇಲ್ಲಿ ಮಾಡುವ ಟೀಮ್ ನ ಸ್ಟ್ರಾಂಗ್ ಇರಬೇಕು. ಮತ್ತೆ ಇಲ್ಲಿ ಕಾವ್ಯ ಅವ್ರ ಟೀಮ್ ನ, ಅಂದ್ರೆ ಗಿಲ್ಲಿಯವರು ಕೂಡ ಅದರಲ್ಲೇ ಆಡ್ತಾ ಇದ್ರಲ್ವಾ, ಗಿಲ್ಲಿಯವ್ರ ಟೀಮ್ ಆಗ್ಲಿ ಅಥವಾ ಕಾವ್ಯ ಅವ್ರ ಟೀಮ್ ಸೋಲ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಶತ ಪ್ರಯತ್ನ ಪಟ್ರು. ಆದ್ರೂ ಕೂಡ ಇಲ್ಲ, ನಿಂತರ ನಾನು ಫೇವರಿಸಮ್ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಹೇಳ್ಬಿಟ್ಟು ಗಿಲ್ಲಿ ಅವ್ರನ್ನ ಕಾವ್ಯ ಅವ್ರ ಟೀಮ್ಗೆ ಹಾಕಿದ್ರು. ಮತ್ತೆ ಇಲ್ಲಿ ಚೈತ್ರ ಅವ್ರನ್ನ ಮೇನ್ ಆಗಿ ಹಾಕೋಕ್ಕೂ ಕೂಡ ಅದೇ ರೀಸನ್. ಒಟ್ನಲ್ಲಿ ಇವ್ರು ಸೋಲ್ಬೇಕು ಅನ್ನೋದೇ ಅವ್ರ ಮನಸ್ಸಲ್ಲಿ ಇದ್ದಿದ್ದು. ಕೆಲವೊಮ್ಮೆ ಈ ತರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಮಿಸ್ಟೇಕ್ ಹೊಡೆಯುತ್ತೆ. ಕರ್ಮ ರಿಟರ್ನ್ಸ್ ಅಂತ ಅಂತಾರಲ್ಲ, ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಕೆಲವೊಬ್ರಿಗೆ ಏನಿಸ್ತು ವೀಕ್ಷಕರೇ, ಕೆಲವೊಬ್ರು ಇಲ್ಲಿ ಕಮೆಂಟ್ ಅಲ್ಲಿ ಹಾಕಿದ್ರೆ ಇಲ್ಲ ರಕ್ಷಿತಾ ಮಾಡಿದ್ದೇ ಕರೆಕ್ಟ್ ಅಂತ ಅಂದ್ಬಿಟ್ಟು. ಅದು ಹೇಗೆ ಕರೆಕ್ಟ್ ಆಗುತ್ತೆ? ಧನುಷ್ ಅವರು 1 ರಿಂದ 11ನೇ ನಂಬರ್ ಕೊಟ್ಟಾಗ ಫೇವರಿಸಮ್ ಮಾಡಬಾರ್ದು ಅಂತ ಹೇಳಿದ್ರು. ಅಂದ್ರೆ ಒಂದೇ ಕಡೆ ನಿಂತ್ಕೊಂಡ್ಬಿಟ್ಟು ಇವ್ರ ಪರನೇ ಇಲ್ಲಿ ಮಾತಾಡಬಾರ್ದು ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಗಿಲ್ಲಿಯವ್ರಿಗಿಂತ ಮಾಡುವವರು ಪೊಟೆನ್ಶಿಯಲ್ ಜಾಸ್ತಿ ಇದೆ, ಅವ್ರನ್ನ ನೀವು ಬೇರೆ ಸ್ಥಾನದಲ್ಲಿ ಕೊಡಬೇಕಿತ್ತು ಅಂತ ಹೇಳಿದ್ರು. ಆದ್ರೆ ನಿನ್ನೆ ಟೀಮ್ ರೆಡಿ ಮಾಡು ಅಂತ ಹೇಳಿದಾಗ ಇಲ್ಲಿ ರಕ್ಷಿತ್ ಅವ್ರು ಏನ್ ಮಾಡಿದ್ರು? ಫೇವರಿಸಮ್ ಮಾಡ್ಲಿಲ್ವಾ? ಅವ್ರ ಬಾಯಲ್ಲೇ ಬರ್ಲಿಲ್ವಾ? ಇಲ್ಲಿ ಒಂದು ಟೀಮ್ ಬಲಿಷ್ಠ ಆಗಿರ್ಬೇಕು, ಒಂದು ಟೀಮ್ ಇಲ್ಲಿ ವೀಕ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರು ಹೇಳಿಲ್ವಾ? ಒಟ್ನಲ್ಲಿ ನೋಡಿ, ಇಲ್ಲಿ ಧನುಷ್ ಅವ್ರು ಮಾಡಿದ್ರೆ ಫೇವರಿಸಮ್ ಅಂತ ಅಂತಾರೆ, ಮತ್ತೆ ಇಲ್ಲಿ ಬೇರೆಯವ್ರು ಯಾರಾದ್ರೂ ಮಾಡಿದ್ರೆ ಫೇವರಿಸಮ್ ಅಂತಾರೆ. ಕೊನೆಯದಾಗಿ ರಕ್ಷಿತ್ ಅವರೇ ಆ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಇಲ್ಲ ಒಂದು ಟೀಮ್ ಬಲಿಷ್ಠವಾಗಿ ಕಾಣಿಸ್ಬೇಕು, ಇನ್ನೊಂದು ಟೀಮ್ ಸೋಲ್ಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಯ್ತು ಅಂತಂದ್ರೆ, ಈಗ ಒಂದು ಪ್ರ್ಯಾಂಕ್
ನಾಮಿನೇಷನ್ ಅಂತೂ ಇಲ್ಲಿ ಮಾಡಿದ್ದಾರೆ, ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಅನ್ಸಿದೇನಪ್ಪ ಅಂತಂದ್ರೆ ಕಾವ್ಯ ಅವರು ಸ್ಪಂದನ ಅವರು ಏನಪ್ಪ ಈ ರೀತಿ ಆಡ್ತಾರೆ, ಇಷ್ಟೊಂದು ಕೆಟ್ಟ ಮನ್ಸಿದೆಯಾ ಅವ್ರಿಗೆ ಅಂತ ಕೂಡ ಇಲ್ಲಿ ಅನ್ನಿಸ್ತು. ಯಾಕಂದ್ರೆ ರಕ್ಷಿತ್ ಅವ್ರು ಹೋಗ್ಬೇಕಾದ್ರೆ ಸ್ವಲ್ಪರು ಕೂಡ ಅಳ್ಳಿಲ್ಲ, ಕಣ್ಣಲ್ಲಿ ನೀರು ಕೂಡ ಹಾಕ್ಲಿಲ್ಲ. ಒಟ್ನಲ್ಲಿ ಅವ್ರು ಹೋಗಿದ್ದು ಖುಷಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾವ್ಯ ಅವರು ಸ್ಪಂದನ ಅವರು ನಡ್ಕೊಂಡ್ರು ಅಂತ ಅಂದ್ಬಿಟ್ಟು ನಿನ್ನೆ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಇಲ್ಲಿ ಮಾಡಿದ್ರು. ಕಾವ್ಯ ಅವರು ಚೈತ್ರ ಅವ್ರ ಹತ್ರ ಕೇಳ್ತಾರೆ, ಇಲ್ಲ ಯಾರ್ದಿಲ್ಲಿ ನೀವು ಹೋಗಿದ್ದು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರಿ ಅಂತ ಅಂದ್ಬಿಟ್ಟು. ರಕ್ಷಿತಾ ಹೋಗಿದ್ದು ನನಗೆ ಸರ್ಪ್ರೈಸ್ ಅನ್ನಿಸ್ಲಿಲ್ಲ ಅಂತ ಕಾವ್ಯ ಅವ್ರು ಹೇಳಿದ್ರು. ಏನಕ್ಕೆ ಅಂತಂದ್ರೆ 24/7 ಇಲ್ಲಿ ರಕ್ಷಿತಾ ಅವ್ರನ್ನ ಅವ್ರು ನೋಡಿರ್ತಾರೆ, ನಾವು ಲೈವ್ ಅಲ್ಲಿ ಕೂಡ ನೋಡಿರ್ತೀವಿ. ಹೌದು, ಕೆಲವೊಂದು ವಿಚಾರಗಳು ಇಲ್ಲಿ ತೋರಿಸಲ್ಲ. ಯಾಕಂದ್ರೆ ಇವಾಗೂ ಕೂಡ ನೀವು ಪ್ರೋಮೋನ ಅಬ್ಸರ್ವ್ ಮಾಡಿರ್ತೀರಾ, ಇಲ್ಲಿ ಏನೇನ್ ಜಗಳ ಆಯ್ತು ಅಂತ ಅಂದ್ಬಿಟ್ಟು. ಸದ್ಯ ಇವೆಲ್ಲ ಜಗಳ ಆಗೋಕ್ಕೂ ಕಾರಣ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಅಶ್ವಿನಿ ಅವರು ಕಾವ್ಯ ಅವರು ಒಂದೇ ಟೀಮ್ ಅಲ್ಲಿ ಇಲ್ಲ. ಆಲ್ಮೋಸ್ಟ್ ಕಾವ್ಯ ಅವರು ಅಶ್ವಿನಿ ಅವ್ರ ಜೊತೆ ಆಡಿರೋದು ಕಮ್ಮಿ ಅಂತಾನೆ ಹೇಳ್ಬೋದು. ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಓಕೆ ಅದೆಲ್ಲ. ಆದ್ರೆ ಮೇನ್ ಆಗಿ ರಕ್ಷಿತ್ ಅವ್ರು ಏನ್ ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದೇ ಕಡೆ ಫೇವರಿಸಮ್ ಆಗಿ ಇಲ್ಲಿ ಮಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಯಾಕಂದ್ರೆ ಟೀಮ್ ಅಂತ ಕೊಟ್ಟಾಗ ಎರಡೂ ಕಡೆ ಬ್ಯಾಲೆನ್ಸಿಂಗ್ ಆಗಿ ಇಲ್ಲಿ ಮಾಡಬೇಕಿತ್ತು. ಆದ್ರೂ ಕೂಡ ಇಲ್ಲಿ ಧ್ರುವಂತವ್ರು ಬೇಡ, ಆ ರೀತಿ ಮಾಡೋದು ಬೇಡ ಅಂತ ಹೇಳಿದ್ರು ಕೂಡ ರಕ್ಷಿತ್ ಅವರ ಮಾತನ್ನೇ ಕೇಳಲೇ ಇಲ್ಲ. ವೀಕ್ಷಕರೇ, ಖಂಡಿತವಾಗೂ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು, ಇಲ್ಲಿ ರಕ್ಷಿತ್ ಅವ್ರು ಮಾಡಿದ್ದು ಕರೆಕ್ಟು ಅಂತ ಅನಿಸ್ತಾ? ಇಲ್ಲಿ ಯಾರನ್ನೂ ಕೂಡ ನಾವು ನೆಗೆಟಿವ್ ಆಗಲಿ ಅಥವಾ ಇನ್ನೊಬ್ರು ಪಾಸಿಟಿವ್ ಆಗಲಿ ಅಂತ ಇಲ್ಲಿ ಮಾತಾಡ್ತಲ್ಲ. ನಿನ್ನೆ ಎಪಿಸೋಡ್ ಏನಾಯ್ತು ಅದ್ರ ಬಗ್ಗೆ ಇಲ್ಲಿ ಹೇಳ್ತಿರೋದು. ಧ್ರುವಂತವ್ರು ಕೂಡ ಇಲ್ಲಿ ಹೇಳಿದ್ರು, ಇಷ್ಟು ದಿವಸ ಎಲ್ಲರ ಹತ್ರನೂ ಕೂಡ ಇಲ್ಲಿ ಇದ್ರಲ್ವಾ, ಅವ್ರು ನಿಜವಾದ ಮುಖವಾಡ ಬರಲಿಲ್ಲ ಹೊರಗಡೆ, ಬಟ್ ಇವಾಗ ಇಲ್ಲಿ ಗೊತ್ತಾಗ್ತದೆ ಅಂತ ಹೇಳಿದ್ರು. ಇಷ್ಟು ದಿವಸ ರಕ್ಷಿತ್ ಅವ್ರ ನಿಜವಾದ ಮುಖವಾಡ ಗೊತ್ತಾಗಿಲ್ಲ, ಇವಾಗ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ಕ್ಯಾಮ್ರಾದ ಹತ್ರ ಬಂದ್ಬಿಟ್ಟು ಹೇಳ್ತಾರೆ. ಕೆಲವೊಬ್ರಿಗೆ ಹೌದು ಅದೇ ರೀತಿ ಇಲ್ಲಿ ಅನ್ಸಿದೆ. ವೀಕ್ಷಕರೇ, ನಿಮಗೆ ಹೇಗೆ ಅನಿಸ್ತು? ಇಲ್ಲಿ ರಕ್ಷಿತ್ ಅವ್ರು ಮಾತಾಡಿದ್ದಾಗ್ಲಿ ನಡ್ಕೊಂಡಿದ್ ರೀತಿ ಆಗ್ಲಿ ಕರೆಕ್ಟ್ ಆಗಿತ್ತಾ? ಆಲ್ಮೋಸ್ಟ್ ಆಗಿ ಇಲ್ಲಿ ಸ್ಪಂದನ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಅಂತ ಬಂದಾಗ ಸ್ಪಂದನ ಅವ್ರು ಸೋಲ್ಬೇಕಂತ ಹೇಳಿದ್ರು, ಅಶ್ವಿನಿ ಅವ್ರು ಗೆಲ್ಬೇಕು ಅಂತ ಹೇಳಿದ್ರು. ಕಾವ್ಯ ಅವರು ಮಾಡುವವರು ಬಂದಾಗ ಇಲ್ಲಿ ಕಾವ್ಯ ಅವರು ಸೋಲ್ಬೇಕು, ಮಾಡುವವರು ಗೆಲ್ಬೇಕು ಅಂತ ಮಾಡಿದ್ರು. ಆದ್ರೆ ಏನೂ ಮಾಡಕ್ ಆಗಲ್ಲ ಅಂತ ಹೇಳ್ತಾರಲ್ಲ. ಒಟ್ಟು ಅವ್ರ ಕೈಲಿ ಅಧಿಕಾರ ಇತ್ತು. ಇವಾಗ ಇವರಿಬ್ರು ನಾಮಿನೇಷನ್ ಇಂದ ಸೇವ್ ಆಗ್ತಾರೆ, ಡೈರೆಕ್ಟ್ ಆಗಿ ಬಚಾವ್ ಆಗ್ತಾರೆ ಏನು ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಆಲ್ಮೋಸ್ಟ್ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಏನಿತ್ತು ಅದು ಕೂಡ ಇಲ್ಲಿ ಮುಗಿದಿದೆ. ಅಂದ್ರೆ ಕ್ಯಾಪ್ಟನ್ ಸೀರೀಸ್ ಯಾರ್ಯಾರು ಹೋಗಿದ್ದಾರೆ ಮತ್ತೆ ಇಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಸದ್ಯಕ್ಕೆ ಪ್ರೋಮೋದಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಈ ಒಂದು ಟಾಸ್ಕ್ ಆರಂಭ ಆದಾಗ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಇಲ್ಲಿ ಅಶ್ವಿನಿ ಅವ್ರನ್ನ ಬಂದ್ಬಿಟ್ಟು ಇಲ್ಲಿ ಸೇಫ್ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಇಲ್ಲಿ ರಾಶಿಕ್ ಅವ್ರು ಕೂಡ ಸ್ವಲ್ಪ ಫೇವರಿಸಮ್ ಮಾಡ್ತಾ ಇದ್ದಾರೆ, ಪರ್ಸನಲ್ ರೀಸನ್ಗಳನ್ನ ಇಲ್ಲಿ ಇಟ್ಕೊಂಡು ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ನೀಟಾಗಿ ಗೊತ್ತಾಯ್ತು. ನಾನು ಇಲ್ಲಿ ಸ್ಪಂದನ ಅವ್ರ ವಿಚಾರದಲ್ಲಿ ಹೇಳ್ತಲ್ಲ, ಗಿಲ್ಲಿ ಅವ್ರನ್ನು ಕೂಡ ಅಷ್ಟೇ ಪರ್ಸನಲ್ ರೀಸನ್ ಇಟ್ಕೊಂಡ್ಬಿಟ್ಟೆ ಇಲ್ಲಿ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ರು, ಧನುಷ್ ಅವ್ರನ್ನು ಕೂಡ ಇಲ್ಲಿ ಸೇಫ್ ಮಾಡಿದ್ರು. ಏನಕ್ಕೆ ಅಂತಂದ್ರೆ ಆಲ್ರೆಡಿ 4ನೇ ಟಾಸ್ಕ್ ಕೂಡ ಇಲ್ಲಿ ಆಗೋಗಿದೆ, ಯಾರ್ಯಾರು ಸೇವ್ ಆಗಿದ್ದಾರೆ, ಯಾರ್ಯಾರು ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಪ್ರೋಮೋದಲ್ಲಿ ಫಸ್ಟಿಗೆ ಇಲ್ಲಿ ಕಾವ್ಯ ಅವ್ರು ಹೇಳೋದು ಅಂದ್ರೆ ಇವಾಗ ಏನೊಂದು ಡ್ರಮ್ ಅನ್ನು ನೀಡಿಟ್ಟಿದ್ರು, ನಿಲ್ಲೆ ಕಾವೇರಿ. ಈ ಒಂದು ಟಾಸ್ಕ್ 3ನೇ ರೌಂಡ್ ಇದು ಆಡಿದ, ಆಲ್ಮೋಸ್ಟ್ ಆಗಿ 3 ರೌಂಡ್ ಇಲ್ಲಿ ಆಡಿಸಿದ್ರು. 3ನೇ ರೌಂಡಲ್ಲೇ ಈ ಒಂದು ಜಗಳ ಕೂಡ ಆರಂಭ ಆಗಿದ್ದು. 2ನೇ ರೌಂಡಲ್ಲಿ ಬಂದ್ಬಿಟ್ಟು ಚೈತ್ರ ಅವರು ರಜತ್ ಅವರು ಜಗಳ ಆಡ್ಕೊಂತಾರೆ. 3ನೇ ರೌಂಡಲ್ಲಿ ಬಂದ್ಬಿಟ್ಟು ಕಾವ್ಯ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಜಗಳ ಆಡ್ಕೊಂತಾರೆ. ಇಲ್ಲಿ ಕಾವ್ಯ ಅವ್ರು ಹೇಳೋದೇನಪ್ಪಾ ಅಂತಂದ್ರೆ ಅದು ಬಜಾರ್ ಏನಿದೆ ಆ ಬಜಾರ್ ಮುಗಿದ್ರು ಕೂಡ ಎದ್ದೋಳಿಲ್ಲ ಹೇಳಲಿಲ್ಲ ಅಂತೇನೋ ಹೇಳ್ತಾರೆ. ಅಂದ್ರೆ ಅವರು ಏನ್ ಹಿಡ್ಕೊಂಡಿದ್ರು ಬಿಡ್ಲಿಲ್ಲ ಅಂತೇನೋ ಹೇಳ್ತಾರೆ. ನ್ಯಾಯವಾಗಿ ಆಟ ಆಡೋದೇ ಇಲ್ಲ ಈ ಅಮ್ಮ ಅಂತ ಇಲ್ಲಿ ಅಂದ್ರು. ಅಮ್ಮ ಅನ್ನೋದ್ರಲ್ಲಿ ಇಲ್ಲಿ ಬ್ಯಾಡ್ ವರ್ಡ್ಸ್ ಏನೂ ಕೂಡ ಇಲ್ಲ ಅಂತ ನನಗನ್ಸುತ್ತೆ. ಅಂದ್ರೆ ಬೇರೆ ಬೇರೆ ವರ್ಡ್ಸ್ಗಳನ್ನ ಕಂಪೇರ್ ಮಾಡಿದ್ರೆ, ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ, ಇನ್ನು ಅಶ್ವಿನಿ ಅವ್ರು ಮಾತಾಡೋದ್ರ ಬಗ್ಗೆನೂ ಕೂಡ ಇಲ್ಲಿ ಹೇಳಿದ್ರೆ ಅದು ತುಂಬಾ ಬ್ಯಾಡ್ ವರ್ಡ್ಸ್ ಅಂತ ಇಲ್ಲಿ ಅನ್ಸಲ್ಲ. ಯಾಕಂದ್ರೆ ಅಮ್ಮ ಅಂತ ಅಂದ್ಬಿಟ್ಟು ಮಾತಾಡ್ತೀವಿ ಕಾಮನ್ ಆಗಿ ಕೂಡ. ಮನೇಲೂ ಅಷ್ಟೇ ಏನಮ್ಮ ಹೇಳಮ್ಮ ಮಾಡಮ್ಮ ಅಂತಾನೆ ಮಾತಾಡ್ತೀವಿ. ಆ ಬದಲು ಇಲ್ಲಿ ಯೂಸ್ ಮಾಡಿದ್ರು ಕಾವ್ಯ ಅವರು. ಅದಕ್ಕೆ ನೀನ್ ಯೂಸ್ ಮಾಡೋ ವರ್ಡ್ಸು ಸರಿಯಾಗಿ ಯೂಸ್ ಮಾಡು ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಅದೇ ಅಮ್ಮ ಅಂತ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ವಲ್ಲ, ಅದಕ್ಕೋಸ್ಕರ ಕಾಕ್ರೋಚ್ ಸುದೀರೇನೋ ಈ ಅಮ್ಮ ಅಂತ ಅಂದ್ಬಿಟ್ಟು ಅಂದಾಗ ನನಗೆ ಒಂದು ಹೆಸರಿದೆ, ಇಲ್ಲ ಮೇಡಮ್ ಅಂತ ಕರಿಬೇಕು, ಹಾಗೆ ಹೀಗೆ ಅಂತ ಹೇಳಿದ್ರು. ಕಾವ್ಯವ್ರಿಗೂ ಕೂಡ ಸೇಮ್ ಅದೇ ರೀತಿಯಲ್ಲಿ ಹೇಳಿದ್ರು. ಹೋಗಮ್ಮ ಸುಮ್ಮನೆ ಅಂತ ಕೂಡ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ಮುಂಚೆನೆ ಅವ್ರ ಮೇಲೆ ಬಿದ್ದ್ಬಿಟ್ಟು ಅಷ್ಟೆಲ್ಲ ಇಲ್ಲಿ ಮಾಡಿದಾಗ ಅಂದ್ರೆ ಬಜಾರ್ ಆದ್ರೂ ಕೂಡ ಅವ್ರನ್ನ ಹಿಡ್ಕೊಂಡು ಇಲ್ಲಿ 1ನೇ ರೌಂಡಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಕಾವ್ಯ ಅವ್ರನ್ನ ಎಳೆದಾಡ್ತಾರೆ. ಲೈವ್ ಅಲ್ಲಿ ನೋಡಿದ್ರು ಗೊತ್ತಿರುತ್ತೆ, ಎಳೆದಾಡೋದು ಇವೆಲ್ಲ ಮಾಡ್ತಾರೆ. ಆದ್ರೆ 1ನೇ ರೌಂಡ್ ಏನಿತ್ತು ಅಂತಂದ್ರೆ ಇಲ್ಲಿ ರಘು ಅವ್ರು ಬಂದ್ಬಿಟ್ಟು ಹಿಡಿಬೇಕಾಗಿರುತ್ತೆ. ನೋಡಿ, ರಘು ಅವ್ರು ಹಿಡಿದಾಗೂ ಕೂಡ ಕಾವ್ಯ ಅವ್ರಿಗೆ ಬೇಜಾರಾಗಿಲ್ಲ, ಇರಿಟೇಷನ್ ಆಗಿಲ್ಲ, ಏನೂ ಆಗಿಲ್ಲ. ಯಾಕಂದ್ರೆ ಅವ್ರು ನೀಟಾಗಿ ಸುಮ್ಮನೆ ಪುಷ್ ಮಾಡ್ತಿದ್ರು, ತಳ್ತಿದ್ರು. ಅವ್ರು ಒಂದೇ ಪುಷ್ಗೆ ಇಲ್ಲಿ ಕಾವ್ಯ ಅವ್ರು ಬಿಟ್ಟು ಈಚ್ ಕಡೆನೆ ಬಿದ್ದೋಗ್ತಿದ್ರು. ಅವರಿಬ್ರು ಆಡ್ಬೇಕಾದ್ರೆ ಅಂದ್ರೆ ಇವ್ರು ಅಟ್ಯಾಕ್ ಮಾಡ್ತಾರಲ್ಲ ಕಾವ್ಯ ಅವರು, ರಘು ಅವ್ರಿಗೆ ಡಿಫೆಂಡ್ ಮಾಡ್ಕೋಬೇಕಾದ್ರೂ ಕೂಡ ಏನು ಜಗಳ ಆಗಲಿಲ್ಲ ಇಷ್ಟೊಂದು ದೊಡ್ಡದಾಗಿ ಅಶ್ವಿನಿ ಅವ್ರ ಜೊತೆ ಆದಷ್ಟು. ಬಟ್ 2ನೇ ರೌಂಡಲ್ಲಿ ಏನಾಯ್ತು ಅಂತಂದ್ರೆ ಒಬ್ಬೊಬ್ಬರನ್ನ ಇಲ್ಲಿ ಆಡ್ ಮಾಡಿದ್ರು. ಅವಾಗ ಇಲ್ಲಿ ಅಶ್ವಿನಿ ಅವರು ಬೇಕು ಅಂತ ಮಾಡಿದ್ರು, ಬೇಡ ಅಂತ ಮಾಡಿದ್ರು. ಒಟ್ನಲ್ಲಿ ಇಲ್ಲಿ ಇಲ್ಲೆಲ್ಲ ಕರ್ಕೊಂಡೋಗಿ ನೀವು ಪ್ರೋಮೋದಲ್ಲಿ ನೋಡಿದೀರಾ ಆಲ್ಮೋಸ್ಟ್. ಇವಾಗ ಕರ್ಕೊಂಡೋಗ್ಬಿಟ್ಟು ಸೋಫಾ ಸೆಟ್ ಅಲ್ಲಿದೆ, ಅಲ್ಲೂ ಕೂಡ ಹೋಗ್ಬಿಟ್ಟು ಇದು ಮಾಡೋದು, ಮತ್ತೆ ಇಲ್ಲಿ ಬಿದ್ದಿ ಒದ್ದಾಡೋದು.
ಚೈತ್ರ ಅವ್ರಿಗೂ ಕೂಡ ಅದೇ ರೀತಿ ಮಾಡಿದ್ರು. ಬಟ್ ಇಲ್ಲಿ ಚೈತ್ರ ಅವ್ರದ್ದು ತಪ್ಪು ಆಡಕ್ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡ್ವಿ. ಬಟ್ ಇವಾಗೂ ಕೂಡ ಅದೇ ರೀತಿ ಮಾಡಿದಾಗ ಅಂದ್ರೆ ಬಜಾರ್ ಆದ್ಮೇಲೂ ಕೂಡ ಇಲ್ಲಿ ಹಿಡ್ಕೊಂಡಿದ್ದಕ್ಕೆ ಕಾವ್ಯ ಅವ್ರಿಗೂ ಕೂಡ ಬೇಜಾರಾಗಿದೆ. ಅದಕ್ಕೆ ಏ ಅಮ್ಮ ಹೋಗಮ್ಮ ಅಂತ ಕೂಡ ಇಲ್ಲಿ ಮಾತಾಡಿರೋದು. ಅಶ್ವಿನಿ ಅವ್ರು ಹೇಳ್ತಾರೆ, ನಿಮ್ಮ ಅಮ್ಮಂಗ್ ಹೋಗ್ಬಿಟ್ಟು ಹೇಳು ಹೋಗಮ್ಮ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಇವ್ರಿಬ್ರು ಮಧ್ಯೆ ಜಗಳ ನಡೀತಿರೋದು, ಕಾವ್ಯ ಅವ್ರ ಮಧ್ಯೆ ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ಮಧ್ಯೆ. ಇವ್ರು ಯಾಕೆ ಅಪ್ಪ ಅಮ್ಮನ ವಿಚಾರಕ್ಕೆ ಹೋಗ್ಬೇಕು? ಇವ್ರು ಏನಾದ್ರು ಅಂದ್ರೆ ಕಾವ್ಯ ಅವ್ರು ಏನಾದ್ರು ಅವ್ರ ಅಪ್ಪ ಅಮ್ಮಂಗ್ ಹೋಗ್ಬಿಟ್ಟು ಬೈದಿದ್ರ ಅಂದ್ರೆ ಅವ್ರ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ರ? ಇಲ್ಲ ಅಲ್ವಾ. ಇಲ್ಲಿ ಏನಮ್ಮ ಬಾರಮ್ಮ ಅಂತ ಅಂದಿದ ತಕ್ಷಣ ಇವ್ರು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಆಲ್ಮೋಸ್ಟ್ ಇವ್ರು ಎಷ್ಟೆಲ್ಲ ವರ್ಡ್ಗಳು ಬೈದಿದ್ದಾರೆ. ಆದ್ರೂ ಕೂಡ ಮೇನ್ ಆಗಿ ಒಂದ್ ವೇಳೆ ಕಾವ್ಯ ಅವರು ಅಂದ್ರೆ ಸಮಥಿಂಗ್ ವರ್ಡ್ಸ್ ಇಲ್ಲಿ ಬೇರೆ ಏನಾದ್ರೂ ಯೂಸ್ ಮಾಡಿದ್ರು ಕೂಡ ಪ್ರೋಮೋದಲ್ಲಿ ಗೊತ್ತಾಗಲ್ಲ, ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ. ಯಮ್ಮ ಗಿಮ್ಮ ಅಂತ ಮಾತಾಡಿರೋದು ಕಾವ್ಯ ಅವರು ನೀಟಾಗಿ ಗೊತ್ತಾಗ್ತಿದೆ. ಅಲ್ಲಿವರೆಗೂ ಯಮ್ಮ ಅಂತಾನೆ ಮಾತಾಡಿದ್ರೆ, ಬಟ್ ಫ್ಯಾಮಿಲಿ ವಿಚಾರಕ್ಕೆ ಹೋದಾಗ ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ಕೋಪ ಬಂದಿದೆ. ಅದಕ್ಕೆ ಅಶ್ವಿನಿ ಅವರು ಕೂಡ ಅಂದ್ರೆ ಕಾವ್ಯ ಅವ್ರು ಏನೋ ಮಾತಾಡಿದ್ದಾರೆ, ಇದಾಗಿದ ತಕ್ಷಣ ನೀನ್ ಯಾವಳು ನನಗೆ ಹೇಳೋಕೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಏ ಯಮ್ಮ ಅಂತ ಮಾತಾಡಿದ್ದು ನೀನ್ ಯಾವಳೆ ನನಗೆ ಹೇಳಕ್ಕೆ ಅಂತ ಕೂಡ ಇಲ್ಲಿ ಅಶ್ವಿನಿ ಅವರು ಕೇಳ್ತಾರೆ. ಇನ್ನು ಅಪ್ಪ ಅಮ್ಮನ ವಿಚಾರಕ್ಕೆ ಹೋಗಿಕ್ಕೆ ಇಲ್ಲಿ ಕಾವ್ಯ ಅವ್ರಿಗೂ ಕೂಡ ಕೋಪ ಬಂದಿದೆ. ಅಂದ್ರೆ ಹೋಗಿ ನಿಮ್ಮ ಅಮ್ಮಂಗೆ ಹೇಳು ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣನೇ ಇಲ್ಲಿ ಕಾವ್ಯವ್ರಿಗೂ ಕೂಡ ಕೋಪ ಬಂದ್ಬಿಟ್ಟು ನೀವು ಚೇಂಜ್ ಆಗೋ ವ್ಯಕ್ತಿನೇ ಅಲ್ಲ ಅಂತ ಹೇಳ್ತಾರೆ. ನಾಯಿ ಬಾಲ ಎಷ್ಟಿದ್ರು ಡೊಂಕಿ ಅಂತ ಹೇಳಿದ ತಕ್ಷಣ ಅಶ್ವಿನಿ ಅವ್ರಿಗೂ ಕೂಡ ಸಕ್ಕತ್ತಾಗಿ ಬೆಂಕಿ ಹತ್ತಿದೆ, ಉರಿ ಹತ್ತಿದೆ. ಅದಕ್ಕೋಸ್ಕರನೇ ಇಲ್ಲಿ ಸಿಕ್ಕಾಪಟ್ಟೆ ಜಗಳ ಕೂಡ ಇಲ್ಲಿ ಆಗಿದೆ. ಅಂದ್ರೆ ಸಮಥಿಂಗ್ ವರ್ಡ್ಸ್ಗಳು ಬೇರೆ ಬೇರೆ ವರ್ಡ್ಸ್ಗಳು ಕೂಡ ಇಲ್ಲಿ ಬಂದಿದೆ. ಈ ಹಿಂದೆ ಕಾವ್ಯ ಅವರು ಅಂದ್ರೆ ಅವ್ರ ಅಮ್ಮಂಗೆ ಹೋಗ್ಬಿಟ್ಟು ಹೇಳು ಅಂತ ಅಂದ್ಬಿಟ್ಟು ಅಂದಾಗ ಕಾವ್ಯ ಅವರು ಅಶ್ವಿನಿ ಗೌಡ ಅಂದ್ರೆ ಮೋಸ ಅನ್ನೋ ಪದನ ಯೂಸ್ ಮಾಡಿದ್ದಾರೆ. ಯಾಕಂದ್ರೆ ಅಶ್ವಿನಿ ಅವರು ಇಲ್ಲಿ ಹೇಳ್ತಾರೆ, ಈಗ ಅವಳು ಹೇಳ್ತದಲ್ವಾ ಅಶ್ವಿನಿ ಗೌಡ ಅಂದ್ರೆ ಮೋಸ ಅಂದ್ರೆ ಯಾರಿಗೆ ನಾನು ಮೋಸ ಮಾಡಿರೋದನ್ನ ನೋಡಿದಾಳೆ ಇವಳು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರು ಕೇಳ್ತಾರಲ್ಲ, ಅಂದ್ರೆ ಕಾವ್ಯ ಅವ್ರ ಬಾಯಲ್ಲಿ ಬಂದಿದೆ ಅಶ್ವಿನಿ ಅಂದ್ರೆ ಮೋಸ ಅಂತ ಅಂದ್ಬಿಟ್ಟು. ಅದು ಅಂದ್ರೆ ಮೋಸದಾಟ ಆಡ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಇವರು ಕೂಡ ಈ ರೀತಿಯಾಗಿ ರಿಯಾಕ್ಟ್ ಮಾಡಿರೋದು ಅಷ್ಟೇ. ಅದಕ್ಕೆ ನೀನೇನು ಸಾಚ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನೀನೇ ಇಲ್ಲಿ ಸಾಚ ತರ ಇಲ್ಲಿ ಆಟ ಆಡಿದ್ದ ಅಂತ ಕೂಡ ಇಲ್ಲಿ ಕೇಳಿದ್ರು. ಹೌದು, ಗೇಮ್ ಅಂತ ಬಂದಾಗ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಹುಡುಗರೇ ನಾಚ್ಕೋಬೇಕು, ಆ ರೀತಿಯಾಗಿ ಗೇಮ್ ಅಲ್ಲಿ ಅಶ್ವಿನಿ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆದ್ರೆ ಈ ಒಂದು ಟಾಸ್ಕ್ ಏನಿದೆ, ಈ ಒಂದು ಟಾಸ್ಕ್ 3ನೇ ರೌಂಡ್ ಕೂಡ ಇಲ್ಲಿ ರದ್ದಾಗಿದೆ. ನೋಡಿ, ಇಷ್ಟೆಲ್ಲ ಅರ್ಚಾಡಿ ಕಿರ್ಚಾಡಿ ಏನೇ ಮಾಡಿದ್ರು ಕೂಡ ಎಂಡಿಂಗ್ ರಿಸಲ್ಟ್ ಏನಾಯ್ತು, ಏನು ಕೂಡ ಯೂಸ್ ಆಗಿಲ್ಲ ಅಂತಾನೆ ಇಲ್ಲಿ ಹೇಳ್ಬೋದು. ಹೌದು, ಎಷ್ಟೊಂದು ಇಲ್ಲಿ ಅವರು ಪರಿಶ್ರಮ ಹಾಕ್ಬಿಟ್ಟೆ ಆ ಒಂದು ಗೇಮ್ ಗೆಲ್ಬೇಕು ಅಂತ ನೋಡಿದ್ರು. ಇಷ್ಟೆಲ್ಲ ಕಿರ್ಚಾಡಿ ಅರ್ಚಾಡಿ ಕೊನೆದಾಗ ಏನ್ ಬಂತು? ಏನು ಬರಲಿಲ್ಲ. ಈ ಒಂದು ಟಾಸ್ಕ್ 3ನೇ ರೌಂಡ್ ಕೂಡ ಇಲ್ಲಿ ರದ್ದಾಯ್ತು. ಮೊದಲನೇ ರೌಂಡ್ ಇಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜಗಳ ಆಡಿದ್ರು, 2ನೇ ರೌಂಡ್ ಅಲ್ಲೂ ಕೂಡ ಜಗಳ ಆಡಿದ್ರು, 3ನೇ ರೌಂಡ್ ಅಲ್ಲಿ ಬಂದ್ಬಿಟ್ಟು ರಿಸಲ್ಟ್ ಇಲ್ಲಿ ಬರಲಿಲ್ಲ. ಬಿಗ್ ಬಾಸ್ ಅವರು ಕೂಡ ಕರೆದ್ಬಿಟ್ಟು ಬೈತಾರೆ. ಅಂದ್ರೆ ಸುಮಾರು ರೂಲ್ಸ್ಗಳನ್ನ ಇವರೇ ಇಲ್ಲಿ ಚೇಂಜ್ ಮಾಡ್ಕೊಂತಾರೆ. ಆ ಒಂದು ಟ್ಯಾಂಕ್ ಏನ್ ಕಟ್ಟಿರ್ತಾರೆ ಗೂಟಗಳು, ಆ ಗೂಟಗಳನ್ನ ತೆಗಿಬೇಕು ಅಂತ ಇಲ್ಲಿ ಹೇಳಿದಾಗ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಇಲ್ಲಿ ಕಂಟೆಸ್ಟೆಂಟ್ ಅಲ್ಲಿ ಆಡ್ತಿರೋ ಕಂಟೆಸ್ಟೆಂಟ್ಗಳು ಅರ್ಥ ಮಾಡ್ಕೊಳ್ಳಿಲ್ವೋ, ಇಲ್ಲ ಅಂತಂದ್ರೆ ರಾಶಿಕ್ ಅವ್ರಿಗೆ ಅರ್ಥ ಆಗಿಲ್ವೋ, ಬಿಗ್ ಬಾಸ್ ಅಂತೂ ಇಲ್ಲಿ ಕರೆದ್ಬಿಟ್ಟು ಬೈತಾರೆ ಎಲ್ಲರಿಗೂ ಕೂಡ. ಎಲ್ಲರೂ ಕೂಡ ಮುಖನ ಸಣ್ಣದ್ ಮಾಡ್ಕೊಂಡು ಕೂತಿರ್ತಾರೆ. ಮೇನ್ ಆಗಿ 3ನೇ ಟಾಸ್ಕ್ ಅಲ್ಲಿ ರಿಸಲ್ಟ್ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರನ್ನಾಗಿರ್ಬೋದು ಅಥವಾ ಸ್ಪಂದನ ಅವ್ರನ್ನಾಗಿರ್ಬೋದು, ಸ್ಪಂದನ ಅವ್ರಂತೂ ಇಲ್ಲಿ ನಾಮಿನೇಟ್ ಮಾಡಿದ್ರೆ ಬಿಡಿ, ಅಶ್ವಿನಿ ಅವ್ರು ಕೂಡ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಬರೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇತ್ತು. ಪ್ರೋಮೋ ನೋಡಿದಾಗ ಇಲ್ಲ ಅಶ್ವಿನಿ ಅವರು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡೆ ಕ್ಯಾಪ್ಟನ್ಸಿ ರೇಸ್ಗೆ. ಇಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದಾರೆ, 100% ಕನ್ಫರ್ಮ್ ಇಲ್ಲ. ಇಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಸ್ಪಂದನ ಅವರು ಇಬ್ರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಯಾಕಂದ್ರೆ ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೇಗೆ ಹೋಗೋಕ್ಕಾಗುತ್ತೆ. ಅದಕ್ಕೆ ಇಬ್ರು ಕೂಡ ಇಲ್ಲಿ ಬಿಗ್ ಬಾಸ್ ನಾಮಿನೇಟ್ ಮಾಡಿದ್ರು ಕೂಡ ಮಾಡಿರ್ಬೋದು. ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ. ನನ್ನ ಪ್ರಕಾರ 100% ಅಶ್ವಿನಿ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿಲ್ಲ. ಯಾಕಂತಂದ್ರೆ ಈ ಒಂದು ಗೇಮ್ 3ನೇ ರೌಂಡ್ ಏನಿತ್ತು ಆ 3ನೇ ರೌಂಡ್ ಇಲ್ಲಿ ರದ್ದಾಗಿದೆ. ಇನ್ನು ಕಾವ್ಯ ಅವರು ಕೊನೆಯದಾಗಿ ಇಲ್ಲಿ ಹೇಳೋದೇನಪ್ಪ ಅಂತಂದ್ರೆ, ಇಷ್ಟು ದಿವಸ ನೀನು ಆಡ್ಕೊಂಡ್ ಬಂದಲ್ವಾ ಆಟನ, ಅಂದ್ರೆ ಅವ್ರು ಇವಾಗ ನಾಟಕ ಮಾಡಿದ್ರು ಆಟ ಆಡಿದ್ರು ಅದು ಅಲ್ಲಿರೋರ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ರಘು ಅವ್ರು ಕೂಡ ಇಲ್ಲಿ ಹೇಳಿದ್ರು ಚೈತ್ರ ಅವ್ರ ಹತ್ರ, ಎಷ್ಟೇ ಆದ್ರೂ ಕೂಡ ಅಶ್ವಿನಿ ಅವರು ಬದಲಾಗಲ್ಲ, ಬದಲಾಗಿರೋ ತರ ನಾಟಕ ಆಡ್ತಾರೆ ಅಂತ ಬಿಟ್ಟು. ಅಂದ್ರೆ ಅಶ್ವಿನಿ ಅವ್ರ ಬಗ್ಗೆ ಒಳಗಡೆ ಇರೋರ್ ಒಪಿನಿಯನ್ ನಾನು ಇಲ್ಲಿ ಹೇಳ್ತಿರೋದು, ನನ್ನ ಒಪಿನಿಯನ್ ಅಲ್ಲ. ಕೆಲವೊಬ್ಬರಿಗೆ ಆ ರೀತಿ ಅನ್ಸುತ್ತೆ, ಅವ್ರು ಎಷ್ಟೇ ಬದಲಾದ್ರೂ ಕೂಡ ಇಲ್ಲಿ ಅವ್ರು ಸರಿಯಾಗಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಅವ್ರು ಮಾಡ್ತಾ ಇರೋದು ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ, ಪ್ರೋಮೋದಲ್ಲಿ ಗೊತ್ತಾಗ್ತಿದೆ ಇಲ್ಲಿ ಅವ್ರು ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಕಾವ್ಯ ಅವ್ರದ್ದು ತಪ್ಪಿದೆಯಾ ಅಶ್ವಿನಿ ಅವ್ರದ್ದು ತಪ್ಪಿದೆಯಾ ಎಪಿಸೋಡ್ ನೋಡೋಣ. ಎಪಿಸೋಡ್ ನೋಡಿದ್ಮೇಲೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಬರೀ ಪ್ರೋಮೋ ನೋಡ್ಬಿಟ್ಟು ಏನು ಕೂಡ ಡಿಸೈಡ್ ಮಾಡಬಾರ್ದು. ನಿಮ್ಗೆ ಅನ್ಸುತ್ತೆ ವೀಕ್ಷಕರೇ ಪ್ರೋಮೋ ನೋಡಿ ಇಲ್ಲಿ ಯಾರು ಅತಿಯಾಗಿ ಮಾತಾಡಿದ್ರು ಅಂತ ನಿಮಗೆ ಅನ್ಸುತ್ತೆ? ಕೆಲವೊಮ್ಮೆ ನಾವು ಅನ್ಕೊಂಡಿದ್ವಿ ಮೊನ್ನೆ ಎಪಿಸೋಡ್ ನೋಡಿದಾಗ ಇಲ್ಲಿ ಕಾವ್ಯ ಅವ್ರ ಕಣ್ಣಲ್ಲಿ ಮತ್ತೆ ಇಲ್ಲಿ ಸ್ಪಂದನ ಅವ್ರ ಕಣ್ಣಲ್ಲಿ ನೀರು ಬರಲಿಲ್ಲ. ಏನಕ್ಕೆ ಅಂತಂದ್ರೆ ರಕ್ಷಿತ್ ಅವ್ರನ್ನ ತುಂಬಾ ಹತ್ರದಿಂದ ಅವರೇ ಇಲ್ಲಿ ನೋಡಿರ್ತಾರೆ. ಅಂದ್ರೆ ಬಿಗ್ ಬಾಸ್ ಮೇಲೆ ಇಷ್ಟು ದಿವಸ ಏನಾಗಿದೆ 70-75 ದಿವಸ ಅಲ್ಲಿ ನೋಡಿರ್ತಾರೆ. ಅದಕ್ಕೆ ಇಲ್ಲಿ ಎಷ್ಟೇ ಆದ್ರೂ ಕೂಡ ಅವ್ರ ಬುದ್ಧಿ ಏನು ಇವ್ರ ಬುದ್ಧಿ ಏನು, ಯಾರು ಏನ್ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇರ್ತಾರೆ ಅಂತ
ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಇಲ್ಲಿ ಕಾವ್ಯ ಅವರು ಸ್ಪಂದನ ಅವರು ಕೂಡ ಇಲ್ಲಿ ಅಳ್ಳಿಲ್ಲ. ಬಟ್ ಇವಾಗ ರಕ್ಷಿತ್ ಅವ್ರ ರಿಯಲ್ ಗುಣ ಏನು ಅಂತ ಗೊತ್ತಾಗ್ತಿದೆ. ಒಬ್ಬರನ್ನ ಸೋಲಿಸ್ಲೇಬೇಕು ಹೌದು, ಬಟ್ ಇನ್ನೊಬ್ರ ಮುಂದೆ ಹೇಳಬೇಕಾದ್ರೆ ನೀನು ಫೇವರಿಸಮ್ ಮಾಡ್ತಾ ಇದೀಯ ಅಂತ ಇನ್ನೊಬ್ರಿಗೆ ನಾವಿಲ್ಲಿ ಹೇಳಬಾರ್ದು. ಅಂದ್ರೆ ನಾವೇ ತಪ್ಪು ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಮನಸ್ಸೆಲ್ಲ ಇಲ್ಲಿ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಎದುರುಗಡೆ ಇರೋ ಪರ್ಸನ್ಗೆ ಬೆಟ್ ಮಾಡಿ ತೋರಿಸಬಾರ್ದು. ಧನುಷ್ ಅವ್ರಿಗೂ ಕೂಡ ಅದೇ ರೀತಿಯಲ್ಲಿ ಮಾಡಿದ್ರು. ಮಾಲು ಅವ್ರ ವಿಚಾರ ಬಂದಾಗ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೇಕು ಅಂತಂದಾಗ ಇಲ್ಲಿ ಮಾಲು ಅವ್ರ ಪರ ನಿಂತ್ಕೊಳ್ಳಿಲ್ಲ. ಒಂದೊಂದು ಸಮಯದಲ್ಲಿ ಒಂದೊಂದು ತರ ಇಲ್ಲಿ ಆಡಿದಾಗ ಇಲ್ಲಿ ರಕ್ಷಿತ್ ಅವರು ನಾಟಕ ಆಡ್ತಿದಾರ, ರಿಯಲ್ ಫೇಸ್ ಇಟ್ಕೊಂಡು ಆಡ್ತಿದಾರ ಅಂತ ಇಲ್ಲಿ ಗೊತ್ತಾಗಲ್ಲ. ನಿಮಗೆ ಏನ್ ಅನ್ಸುತ್ತೆ ಇಲ್ಲಿ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಕಾವ್ಯ ಅವರು ಇಲ್ಲಿ ಇಷ್ಟು ದಿವಸ ನೀನು ಆಡ್ಕೊಂಡ್ ಬಂದಿದ್ದ ಆಟ ಎಲ್ಲ ನಾವು ನೋಡಿದೀವಿ ಅಂತ ಕೂಡ ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಇನ್ನೂ ಬೇರೆ ವರ್ಡ್ಸ್ ಗಳೆಲ್ಲ ಇಲ್ಲಿ ಮಾತಾಡಿದ್ದಾರೆ. ಕಾವ್ಯ ಅವ್ರಿಗೂ ಕೂಡ ಕೋಪ ನೆತ್ತಿಗತ್ತತ್ತೆ. ಹೇ ಜಸ್ಟ್ ಗೆಟ್ ಲಾಸ್ಟ್ ಅಂತ ಕೂಡ ಇಲ್ಲಿ ಬೈತಾರೆ. ಎಂತವ್ರಿಗೆ ಯಾರು ಕೋಪ ಬಂದೇ ಬರುತ್ತಲ್ವಾ, ಏನು ಮಾಡೋಕ್ಕಾಗಲ್ಲ. ನೋಡಿ ಕೊನೆಯದಾಗಿ ಈ ವಾರ ನಾಮಿನೇಟ್ ಆಗಿರೋರು ಯಾರಪ್ಪ ಅಂತಂದ್ರೆ ಗೇಮ್ ಎಲ್ಲ ಮುಗಿದ ಮೇಲೆ 4 ಟಾಸ್ಕ್ ಆದ್ಮೇಲೆ ಇಲ್ಲಿ ನಾಮಿನೇಟ್ ಆಗಿರೋರು ಒಂದು ಮಾಳು ಅವರು, ಚೈತ್ರ ಅವರು, ರಜತ್ ಅವರು, ಸ್ಪಂದನ ಅವರು, ಅಶ್ವಿನಿ ಅವರು, ಧನುಷ್ ಅವರು ನಾಮಿನೇಟ್ ಆಗಿದ್ದಾರೆ. ಇನ್ನು ಕ್ಯಾಪ್ಟನ್ಸಿ ರೇಸ್ಗೆ ಯಾರ್ಯಾರು ಹೋದ್ರು ಅಂತಂದ್ರೆ ಇನ್ನು ಫಸ್ಟ್ ಗೆ ಸೂರಜ್ ಅವರು ಹೋಗಿದ್ರು, ಕಾವ್ಯ ಅವರು, ಗಿಲ್ಲಿ ಅವರು, ರಘು ಅವರು. 4ನೇ ಟಾಸ್ಕ್ ಅಲ್ಲಿ ಇಲ್ಲಿ ಟೋಟಲ್ ಆಗಿ ಯಾರ್ಯಾರು ಸೇವ್ ಆಗಿದ್ರು, ಯಾರ್ಯಾರು ಇಲ್ಲಿ ನಾಮಿನೇಟ್ ಆಗಿದ್ರು ಆ ಒಂದು ಟಾಸ್ಕ್ ಅಲ್ಲಿ ಇಲ್ಲಿ ಆಡಿದ್ರು. ಆಲ್ಮೋಸ್ಟ್ ಯಾವ್ಯಾವ ಗೇಮು ಯಾವ್ಯಾವ ತರ ಇತ್ತು ಅಂತ ಅಂದ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ. ಈಗ ನೋಡಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾಗಿದೆ, ಮತ್ತೆ ಇಲ್ಲಿ ಯಾರ್ಯಾರು ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ. ಆದ್ರೆ ಇಲ್ಲಿ ಧ್ರುವಂತ್ ಅವರು ಮತ್ತಿಲ್ಲಿ ರಕ್ಷಿತ್ ಅವರು ಇಬ್ರು ಕೂಡ ಸೇವ್ ಆಗ್ತಾರಾ ಅಥವಾ ನಾಮಿನೇಟ್ ಆಗ್ತಾರಾ ಅಂತ ಕೂಡ ಇಲ್ಲಿ ನೋಡ್ಬೇಕಿದೆ. ಯಾಕಂದ್ರೆ ಇವರಿಬ್ರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ. ಅದಕ್ಕೆ ಯಾವ ಗೇಮು ಕೂಡ ಇಲ್ಲಿ ಆಡಿಲ್ಲ. ಇನ್ನೊಂದು ಗೇಮ್ ಅಂತ ಅಂದ್ಬಿಟ್ಟು ಇವರಿಬ್ರಿಗೂ ಏನಾದ್ರೂ ಕೊಡ್ತಾರಾ ಅಂತ ಇಲ್ಲಿ ಕಾದು ನೋಡ್ಬೇಕಿದೆ. ಇವರಿಬ್ರು ಕೂಡ ಸಪರೇಟ್ ಗೇಮ್ ಇದ್ರೆ ಪಜಲ್ ಗೇಮ್ ಆ ತರ ಏನೋ ಕೊಟ್ರೆ ಯಾರು ಇಲ್ಲಿ ಸೇಫ್ ಆಗ್ತಾರೆ, ಅಂದ್ರೆ ಯಾರು ಈ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾರೆ ಅವ್ರು ಸೇವ್ ಆಗ್ತಾರೆ, ಮತ್ತೆ ಇಲ್ಲಿ ಸೋತವರು ನಾಮಿನೇಟ್ ಆಗ್ತಾರೆ ಅಂತ ಬಿಗ್ ಬಾಸ್ ಏನಾದ್ರು ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಯಾರಿಗೂ ಕೂಡ ಮೋಸ ಆಗಲ್ಲ ಅಂತ ಬಿಟ್ಟು ಸೀಕ್ರೆಟ್ ರೂಮ್ ಅಲ್ಲಿ ಇರೋರಿಗೆ ಏನು ಕೂಡ ಗೇಮೇ ಕೊಟ್ಟಿಲ್ಲ ಅಂತಂದ್ರೆ ಹೌದು ಎಲ್ರಿಗೂ ಕೂಡ ಇವರು ಸೆಲೆಕ್ಟ್ ಮಾಡಿದ್ರು. ಬಟ್ ಇವ್ರಿಗೆ ಅಂತ ಒಂದು ಗೇಮ್ ಇರ್ಬೇಕಲ್ವಾ, ಆ ಒಂದು ಗೇಮ್ ಕೊಟ್ರೆ ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿ ಯಾರ್ಯಾರು ನಾಮಿನೇಟ್ ಆದ್ರು, ಯಾರ್ಯಾರು ಇಲ್ಲಿ ಸೇವ್ ಆದ್ರು ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ ಯಾರ್ಯಾರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದಾರೆ, ಸೇವ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ರಾಶಿಕ್ ಅವ್ರ ಡಿಸಿಷನ್ ಯಾವ ರೀತಿ ಇಲ್ಲಿ ಸರಿ ಇತ್ತ ತಪ್ಪಿತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಪ್ರೋಮೋ ನೋಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿತ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.